ವೆಲ್ಕಮ್ ಟು ಸ್ನೋಶ್ರೀ ಕಿಚನ್ ರೆಸಿಪಿ. ನಮಸ್ಕಾರ ಎಲ್ಲರಿಗೂ. ನುಗ್ಗೆಕಾಯಿಂದ ಡಿಫ್ರೆಂಟಾಗಿ ಈಗೊಂದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನುಗ್ಗೆಕಾಯಿನ ಸಣ್ಣದಾಗಿ ತುರ್ಕೊಳ್ಳಿ. ಅದಾದಮೇಲೆ ಬೇಕಾಗುವಂಥದ್ದು ನಾರ್ಮಲಾಗಿ ಒಗ್ಗರಣೆಗೆ ಏನೇನು ಐಟಮ್ಸ್ ಬೇಕೋ ಅವೇ: ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಟೊಮೊಟೊ ಮತ್ತು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ಸೊ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಫಸ್ಟು. ಅದಾದಮೇಲೆ ಸ್ವಲ್ಪ ಈ ಥರ ಕೆಂಪುಗಾದಮೇಲೆ, ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪುಗಾದಮೇಲೆ ನುಗ್ಗೆಕಾಯಿ ಹಾಕ್ಕೊಳ್ಳಿ. ಅಂದರೆ ತುರಿದಿಟ್ಕೊಂಡಿರೋವಂಥ ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸೊ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ನಾವು ಟೊಮೊಟೊ ಹಾಕಬೇಕು. ಮುಂಚೆನೇ ಹುಳಿ ಹಾಕ್ಬಿಟ್ರೆ ತರಕಾರಿಗಳು ಬೇಗ ಬೇಯಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ, ಯಾಕಂದರೆ ಉದ್ದುದ್ದ ಇರುತ್ತಲ್ಲ ಅಲ್ಲಲ್ಲೇ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಬೆಂದಾದಮೇಲೆ ಟೊಮೊಟೊ ಹಾಕಿ, ಆವಾಗ ರುಚಿ ಹೆಚ್ಚಾಗುತ್ತೆ, ಕರೆಕ್ಟಾಗೂ ಇರುತ್ತೆ. ಟೊಮೊಟೊ ಹಾಕಾದ್ಮೇಲೆ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪನ್ನು ಬಳಸ್ಬೋದು, ಪುಡಿ ಉಪ್ಪನ್ನು ಬಳಸ್ಬೋದು. ಒಂದು ಸರಿ ಈ ಥರ ಕೈ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಾದಮೇಲೆ ಈ ಥರ ನೋಡಿ, ತುಂಬ ಸಣ್ಣದಾಗಿ ಸ್ಮ್ಯಾಶ್ ಆಗಿ ಕರೆಕ್ಟಾಗಿ ಟೊಮೊಟೊ ಎಲ್ಲ ಹದವಾಗಿ ಬೆಂದಿದೆ. ಈ ಥರ ಎಲ್ಲ ಬೆಂದಾದಮೇಲೆ ಕಡಲೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇವಾಗ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು 1 ಸರಿ 2 ಸರಿ ಕೈ ಆಡಿ ಇವಾಗ ನೋಡಿ ರೆಡಿ ಆಗುತ್ತೆ. ಹಾಟಾಗಿ, ಸ್ಪೈಸಿಯಾಗಿ, ಸೂಪರಾಗಿ ರೆಡಿಯಾಗಿರುವಂತಹ ನುಗ್ಗೆಕಾಯಿ ಪಲ್ಯ. ಸರ್ವ್ ಮಾಡಿಕೊಂಡು ಅನ್ನಕ್ಕಾಗ್ಬೋದು, ರೊಟ್ಟಿಗಾಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ